ನಿನ್ನೆ ನೋಡಿದೆ ಬಿಗ್ ಬಾಸು. ಅದರಲ್ಲಿ ಅಲ್ಲಿ ಮಲ್ಕೊಂಡಿರ್ತಾನೆ ರಘು. ಅವಳು ಸ್ಪಂದನ ಹೋಗಿ ಸರ್ ಅಲ್ಲಿ ಗಿಲ್ಲಿ ಹತ್ರ ಮಾತಾಡಿ ಅಂತ ಅಂದರೆ, ಇಲ್ಲ ಅವ್ನು ತುಂಬಾ ಕಾಲೆಳಿತಾನೆ, ಅದು ಇದು ಮಾತಾಡ್ತಾನೆ, ನನ್ನ ವ್ಯಕ್ತಿತ್ವ ಹಾಳಾಗ್ತಾ ಇದೆ ಅವನಿಂದ ಅಂತ ಹೇಳ್ತಾನೆ. ಯಾರ ವ್ಯಕ್ತಿತ್ವ ಹಾಳಾಗ್ತಾ ಇದೆ? ಇವಾಗ ಅವನು ರಘು ಗಿಲ್ಲಿ ಜೊತೆ ಬಿಟ್ಟದಿಂದ ಯಾರ ವ್ಯಕ್ತಿತ್ವ ಹಾಳಾಗ್ತಾ ಇದೆ? ರಘುದೇ ತಾನೇ ಹಾಳಾಗ್ತಾ ಇದೆ. ಆಮೇಲೆ ಪಾಪ ಒಂದು ಸ್ವಲ್ಪ ಚಪಾತಿ ಕೊಡು ಅಂತ ಹೋಗಿ ಅಷ್ಟು ಬೇಳಾಡ್ತಾನೆ. ಒಂದು ಚೂರು ಕೊಡು, ಒಂದು ಚೂರು ಕೊಡು ಅಂತಾನೆ. ಬೇಜಾರಾಗ್ಬಿಡ್ತು. ಆ ಒಂದು ಚೂರು ರೊಟ್ಟಿ ಕೊಡೋಕ್ಕೆ ಏನಾಗ್ತಾಯಿತ್ತು. ಆಮೇಲೆ ನೋಡಿದ್ರೆ ಎಲ್ರಿಗೂ ಸ್ವಲ್ಪ ಕೊಟ್ಟು ಅವಳು ರಾಶಿಕಾ ಬಂದು ತಟ್ಟೆಲೇ ಕೈಯಾಗಿ ತೊಗೊತಾಳೆ. ಅವಾಗೇನು ಮಾತಾಡಲ್ಲ. ಇವನ ವ್ಯಕ್ತಿತ್ವ ಎಲ್ಲಿದೆ? ಇದು ಬಂದಿರೋದು ಲೈವಲ್ಲಿ, ಅದನ್ನು ಇದರಲ್ಲಿ ತೋರಿಸ್ಲಿಲ್ಲ. ಆದರೆ ಸುದೀಪ್ ಸರ್ ಇದನ್ನು ತೋರಿಸ್ಬೇಕು. ಯಾವುದ್ಯಾವುದೋ ಕೆಲಸಕ್ಕೆ ಬರದೇ ಇರೋದೆಲ್ಲ ತೋರಿಸ್ತಾರೆ. ಇದನ್ನು ತೋರಿಸ್ಬೇಕು, ಅವನ ವ್ಯಕ್ತಿತ್ವ ಏನು ಅಂತ ಜನಗಳಿಗೆ ಗೊತ್ತಾಗಬೇಕು. 3 ವಾರ ಆದಮೇಲೆ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ. ಆವಾಗ ಗಿಲ್ಲಿ ಫ್ಯಾನ್ಸ್ ಅವ್ರೇನು ಗೊತ್ತಿತ್ತು, ಬಂದು ಗಿಲ್ಲಿ ಜೊತೆಯಲ್ಲಿ ಇದ್ದ ಸ್ವಲ್ಪ ದಿವಸ. ಇವಾಗ ಮರ್ತೋಗ್ಬಿಟ್ಟವನೆ. ಅದನ್ನು ಮರ್ತುಬಿಟ್ಟು ಗಿಲ್ಲಿ ಜೊತೆ ಅಷ್ಟು ರೂಢಾಗಿ ನಡ್ಕೊಳ್ತಾ ಇದ್ದಾನೆ. ಹೋಗ್ಲಿ, ಗಿಲ್ಲಿ ಏನು ಮಾಡ್ತಾವನೆ ಪಾಪ. ಅವನು ಅಷ್ಟು ದೂರ ತಳ್ಳಿದ್ರು, ಅಣ್ಣ ಅಣ್ಣ ನಾನು ನೀನು ದೂರ ಮಾಡ್ಕೊಳಲ್ಲ ಅಣ್ಣ ಅಂತ ಅವನ ಹತ್ರ ಬರ್ತಾನಲ್ಲ, ಇವ್ನಿಗೆ ಅದೇನಾ? ಆಮೇಲೆ ನೆನ್ನೆ ಕಳಪೆ ಉತ್ತಮ ಕೊಡಬೇಕಾದ್ರೆ ಗಿಲ್ಲಿನೂ ಚೈತ್ರ ಜಗಳ ಮಾಡ್ತಾರೆ. ಅದರಲ್ಲಿ ಇವಳು ಇಬ್ಬರನ್ನೂ ಸುಮ್ಮನೆ ಇರಿಸ್ಬೇಕು, ಇಲ್ಲ ಇವಳು ಸುಮ್ಮನೆ ನಿಂತ್ಕೊಬೇಕು. ಗಿಲ್ಲಿನ ಮಾತ್ರ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಅಷ್ಟು ಜೋರಾಗಿ ಮಾತಾಡ್ತಾಳೆ. ಮೊದಲು ಚೂರಿ ಆಗ್ತಿರೋದೇ ಇವಳು. ಎಲ್ಲಿ ಯಾರೇ ಮಾತಾಡಲಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತಾರೆ. ಆಮೇಲೆ ಇವನು ಏನೇ ಹೇಳೋಕ್ಕೋದ್ರೂ ಕೇಳಲ್ಲ. ಅದನ್ನು ಸುಮ್ಮನೆ ಇರು ಸುಮ್ಮನೆ ಇರು ಸುಮ್ಮನೆ ಇರು ಅಂತಾರೆ. ಇವನು ಪ್ರತಿಯೊಬ್ಬರು ಹೇಳೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾ? ಮತ್ತು ಇವನೇನು ಹೇಳೋದೇ ಬೇಡವಾ? ಇವಾಗ ಇದ್ರ ಬಗ್ಗೆ ಇದು 2 ಪಾಯಿಂಟ್ ಬಗ್ಗೆ ಸುದೀಪ್ ಸರ್ ಮಾತಾಡಲೇಬೇಕು. ಈ ರಘು ಚಪಾತಿಗೆ ಎಷ್ಟು ಮೋಸ ಮಾಡ್ದ, ಅದನ್ನು ಮಾತಾಡಲೇಬೇಕು ಸುದೀಪ್ ಸರು. ಮತ್ತು ಎಲ್ಲರೂ ಜಗಳ ಮಾಡ್ತಾರೆ. ಗಿಲ್ಲಿ ಮೇಲೇ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡಿ ಮಾಡ್ತಾರೆ. ಗಿಲ್ಲಿ ಜೊತೆ ಪ್ರತಿಯೊಬ್ಬರು ಜಗಳ ಮಾಡ್ತಾರೆ. ಆವಾಗ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅದರಲ್ಲಿ ಬಂದು ಇಬ್ಬರನ್ನೂ ಸುಮ್ಮನೆ ಇರಿಸ್ಬೇಕು, ಇಲ್ಲ ಇವ್ರ ಪಾಡಿ ಇವ್ರು ಸುಮ್ಮನೆ ಇರು. ಗಿಲ್ಲಿ ಸುಮ್ಮನೆ ಇರು ಗಿಲ್ಲಿ ಸುಮ್ಮನೆ ಇರು ಅಂತ ಗಿಲ್ಲಿನ ಮಾತ್ರ ಸುಮ್ಮನೆ ಮಾಡ್ತಾರೆ. ಬೇರೆಯವ್ರು ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಯಾಕಂದರೆ ಗಿಲ್ಲಿ ಪಾಪ ಅವ್ರ ಮಾತು ಕೇಳ್ತಾನೆ ಅಂದ್ಬಿಟ್ಟ. ಇದ್ರ ಬಗ್ಗೆನೂ ಸುದೀಪ್ ಸರ್ ಮಾತಾಡಲೇಬೇಕು. ಇದು ಸುದೀಪ್ ಸರ್ಗೆ ತಲುಪಬೇಕು. ಈ ವಿಡಿಯೋನ ಸುದೀಪ್ ಸರ್ಗೆ ತಲುಪೋ ರೀತಿ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ.